ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಎರಡು ಆಪ್ಷನ್ಸ್ ನೋಡಿ, 4 ಆಪ್ಷನ್ಸ್ ಒಳಗ ಒಂದೊಂದು ಆಪ್ಷನ್ ಒಳಗೆ ಎರಡೆರಡು ಇದ್ದಾವೆ. ಆಫ್ ಅಂಡ್ ಫಾರ್, ಆಫ್ ಅಂಡ್ ಬೈ, ಫಾರ್ ಅಂಡ್ ಆಫ್, ಇನ್ ಅಂಡ್ ಆನ್, ಎರಡೆರಡು ಹಿಂಗೂ ಬರ್ತಾವ. ತಿಳ್ಕೋಬೇಕು, ಅಭ್ಯಾಸ ಮಾಡಬೇಕು. ಸೆಂಟೆನ್ಸ್ ಏನಿದೆ, ಪ್ರೆಪೋಸಿಷನ್ ಸೆಂಟೆನ್ಸ್ ಏನಿದೆ, ವಿ ಥಾಟ್ ಡ್ಯಾಶ್ ಕಂಡಕ್ಟಿಂಗ್ ಅ ಕಾಂಪಿಟೇಷನ್ ಆಲ್ ಆಫ್ ಯು ಅಂತಿದೆ. ನಾನು ನಿಮಗೊಂದು ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆ, ಏನು ಈ ಥಿಂಕಿಂಗ್ ಅಂತ ಬಂತು ಅಂತಂದ್ರೆ ನೋಡ್ರಿ, ಥಿಂಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ವರ್ಬ್, ಪಾಸ್ಟ್ ಟೆನ್ಸ್ ಏನಾಯ್ತು ಥಾಟ್ ಅಂತ ಬಂತು. ಸೊ ಥಿಂಕಿಂಗ್ ಅಂತ ಬಂದಾಗ ನಾನು ನಿಮಗೆ ಏನ್ ಹೇಳಿದೆ, ಆಫ್ ಅನ್ನ ಬಳಸ್ರಿ, ನೆನಪಿಟ್ಕೊಂಡ್ಬಿಡ್ರಿ ಅಂತ ಹೇಳಿದ್ದೆ. ಥಿಂಕ್ ಇದ್ರದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಥಾಟ್ ಅಂತ ಐತಿ. ಫಸ್ಟ್ ನೀವು ನೆನಪಾಗಬೇಕಿಲ್ಲೇ ಏನು, ಆಫ್. ವಿ ಥಾಟ್ ಆಫ್ ಕಂಡಕ್ಟಿಂಗ್ ಅ ಕಾಂಪಿಟೇಷನ್. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ನಿಮ್ಮ ಸಲುವಾಗಿ ಅಂತ ಬಂದಾಗ ಡೆಫಿನೆಟ್ಲಿ ಇಲ್ಲಿ ಏನ್ ಬರ್ತದೆ, ಫಾರ್ ಆಲ್ ಆಫ್ ಯು. ಇಲ್ಲಿರುವಂತ ಆಪ್ಷನ್ಸ್ ಏನಿದಾವ ನೋಡೋಣ. ಒಂದನೇದ್ದು ಆಫ್ ಅಂಡ್ ಫಾರ್ ಇದೆ, ಆಫ್ ಅಂಡ್ ಬೈ ಇದೆ. ನೋಡ್ರಿ ಸೆಕೆಂಡ್ ಆಪ್ಷನ್ ಮೈ ಡಿಯರ್ಸ್, ವಿ ಥಾಟ್ ಆಫ್. ಆಫ್ ಇದು ಕರೆಕ್ಟ್ ಆಯ್ತು, ಆದ್ರೆ ಬೈ ಆಲ್ ಆಫ್ ಯು ಅನ್ಲಿಕ್ಕೆ ಬರಂಗಿಲ್ಲ, ನಿಮ್ಮಿಂದ ಅಂತ ಬರ್ಲಿಕ್ಕೆ ಬೇಕಾಗಿಲ್ಲ ನಮ್ಗ. ವಿ ಥಾಟ್ ಫಾರ್ ಕಂಡಕ್ಟಿಂಗ್ ಆಫ್ ಆಲ್ ಆಫ್ ಯು, ಇದನ್ನು ಕೂಡ ಸೆಟ್ ಆಗಂಗಿಲ್ಲ, ಲ್ಯಾಂಗ್ವೇಜ್ ಒಂಥರ ಅಸಹ್ಯ ಅನಿಸ್ತದ. ಅಂದ್ರೆ ವಿ ಥಾಟ್ ಇನ್ ಕಂಡಕ್ಟಿಂಗ್ ಆನ್ ಆಲ್ ಆಫ್ ಯು, ಇದನ್ನು ಬರಂಗಿಲ್ಲ. ಹಂಗಂದ್ರೆ ವಿ ಥಾಟ್ ಆಫ್ ಕಂಡಕ್ಟಿಂಗ್ ಎ ಕಾಂಪಿಟೇಷನ್ ಫಾರ್ ಆಲ್ ಆಫ್ ಯು. ನೋಡಿ ಥಿಂಕ್, ನಾನ್ ನೆನಪಿಟ್ಕೊಂಡ್ಬಿಡ್ರಿ, ಹೇಳ್ಬಿಡ್ತೀನಿ ಮೈ ಡಿಯರ್ಸ್. ನೋಡ್ರಿ, ಥಿಂಕ್ ಅಂತ ಬಂತು, ಥಾಟ್ ಅಂತ ಬಂತು, ಮುಂದ ಥಿಂಕಿಂಗ್ ಅಂತ ಬಂತು, ಅಂಡ್ ಇನ್ನೊಂದು ಥಿಂಕ್ಸ್ ಅಂತ ಬಂತು. ಸೊ ಶಿ ಥಿಂಕ್ಸ್ ಆಫ್ ಡೂಯಿಂಗ್ MBA. ಐ ಥಿಂಕ್ ಆಫ್ ಮೀಟಿಂಗ್ ಯು. ವಿ ಥಾಟ್ ಆಫ್ ಕಂಡಕ್ಟಿಂಗ್ ಕಾಂಪಿಟೇಷನ್. ವಿ ಆರ್ ಥಿಂಕಿಂಗ್ ಆಫ್ ಅರೇಂಜಿಂಗ್ ಎ ಪಾರ್ಟಿ. ಸೊ ಇವೆಲ್ಲಾ ಬಂದ್ರ ನಿಮಗೆ ಪ್ರೆಪೋಸಿಷನ್ ಯಾವ್ದು ನೆನಬೇಕು, ಆಗಬೇಕು ಆಫ್. ಕ್ಲಿಯರ್? ಥ್ಯಾಂಕ್ ಯು.